ವೆಲ್ಕಮ್ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾದ ಇವತ್ತು ಇನ್ನೂ ಒಂದು ವಿಡಿಯೋಲಿ ಸಾವರಿಯಾ ಸಿಲ್ಕ್ಸ್ ಅಂಡ್ ಮಿಲ್ಸ್ ಅಲ್ಲಿ ಇವತ್ತು ಸ್ಪೆಷಲಿ ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಸಾರೀಸ್ ಮತ್ತೆ ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ನಮ್ ಸೌತ್ ಅಲ್ಲಿ ಏನ್ ರನ್ನಿಂಗ್ ಇರುತ್ತೆ ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ಮೇನ್ ಇರೋದು ಕಂಪನಿದು ಪ್ಯಾಕಿಂಗ್ ವೈಸ್ ಮತ್ತೆ ಟ್ಯಾಕ್ಸ್. ಅದೇ ನಾನು ಇವತ್ತು ಸ್ಯಾಂಪಲ್ ತಗೊಂಡ್ ಬರ್ತಾ ಇದ್ದೀನಿ. ಇವತ್ತು ನಾನು ಸ್ವಲ್ಪ ನಮ್ಮ ಕಂಪನಿ ಬಗ್ಗೆನೇ ಇಂಟ್ರೊಡ್ಯೂಸ್ ಮಾಡ್ತೀನಿ, ಯಾವ ರೀತಿ ನಾನು ಕೆಲಸ ಮಾಡ್ತೀನಿ, ಯಾವ ರೀತಿ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಯಾವ ರೀತಿ ಕಸ್ಟಮರ್ ಆರ್ಡರ್ ಕೊಟ್ಟ ಮೇಲೆ ಪ್ಯಾಕಿಂಗ್ ಆಗ್ಬಿಟ್ಟು ಕಂಪನಿ ಪ್ಯಾಕಿಂಗ್ದು ಆಗ್ಬಿಟ್ಟು ಆ ರೀತಿ ಫುಲ್ ಕಂಪನಿ ಪ್ಯಾಕಿಂಗ್ದು ಆಗ್ಬಿಟ್ಟು ಪ್ಯಾಕಿಂಗ್ ಎಲ್ಲ ವೆರೈಟಿಯಲ್ಲಿ ಪಾರ್ಸಲ್ ಹೆಂಗ್ ಹೋಗುತ್ತೆ, ಚಿಕ್ಕ ಪಾರ್ಸಲ್ ಯಾವ ತರ ಹೋಗುತ್ತೆ, ದೊಡ್ಡ ಪಾರ್ಸಲ್ ದೊಡ್ಡ ಆರ್ಡರ್ ಯಾರು ಕೊಡ್ತಾರೆ ಪಾರ್ಟಿ, ಆ ರೀತಿ ಚಿಕ್ಕ ಪಾರ್ಸಲ್ ಅಂದ್ರೆ ಆ ರೀತಿ 10,000 15,000 ಅದು ಯಾವುದು ಆರ್ಡರ್ ಕೊಟ್ಟರೆ ಕಂಪ್ನಿದು ಬ್ಯಾಗ್ ಪ್ಯಾಕಿಂಗ್ ಅಲ್ಲಿ ಪಾರ್ಸಲ್ ಆಗಿಬಿಟ್ಟು ಪ್ಯಾಕಿಂಗ್ ಆಗುತ್ತೆ. ಅದರಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಬಿಲ್ ಅಂದ್ರೆ ನಾವು ಅದರಲ್ಲಿನೇ ಹಾಕಿ ಇರ್ತೀನಿ, ಆ ರೀತಿ ಪಾರ್ಸಲ್ ಮಾಡಿಬಿಟ್ಟು ಬಿಲ್ ಅದರಲ್ಲಿನೇ ಹಾಕ್ಬಿಡ್ತೀನಿ. ಫುಲ್ ಪ್ಯಾಕಿಂಗ್ ಆದ್ಮೇಲೆ ಕಂಪ್ನಿದು ಕವರ್ ಇರುತ್ತೆ, ಕಂಪ್ನಿ ಪ್ಯಾಕಿಂಗ್ ಕವರ್ ಹಾಕ್ಬಿಟ್ಟು ಆ ರೀತಿ ಪ್ಯಾಕಿಂಗ್ ಆಗುತ್ತೆ. ಅದಾದ್ಮೇಲೆ ಅದು ಸ್ಟಿಚ್ ಎಲ್ಲ ಆಗುತ್ತೆ. ಆ ರೀತಿ ಫುಲ್ ಆಲ್ ಗೋಡೋ ಸ್ಯಾಂಪಲ್ಸ್ ಎಲ್ಲ ಅದು ಮತ್ತೆ ಆ ರೀತಿ ಫುಲ್ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಇದೆ. ನಮ್ಮ ಹತ್ರ ಸಾಡಿ, ಸೂಟ್, ಲೆಗಿನ್ಸ್, ಜೆಗಿನ್ಸ್, ಕುರ್ತಿ, ಪ್ಲಾಜೋ ಆಲ್ ವೆರೈಟಿಯಲ್ಲಿ ಡೀಲ್ ಮಾಡ್ತೀನಿ. ನಮ್ಮ ಫ್ಯಾಕ್ಟ್ರಿ ಇರೋದು ಸೂರತ್, ಗುಜರಾತ್ ಅಲ್ಲಿ ಸಾರೋಲಿ ರೋಡ್ ಏರಿಯಾ ಇರುತ್ತೆ. ಅದಕ್ಕೆ ರಾಜ್ ಟೆಕ್ಸ್ಟೈಲ್ ಟವರ್ ಅಂದ್ರೆ ಟವರ್ ಅಲ್ಲಿ ನಮ್ಮ ಅಂಗಡಿ ಇರೋದು. ಬನ್ನಿ ನಾವು ಇವತ್ತು ಎಲ್ಲ ವೆರೈಟಿ ತೋರಿಸ್ತೀನಿ. ಅದು ಎಲ್ಲ ಕಂಪನಿದು, ಅದು ಫ್ಯಾಬ್ರಿಕ್ ಮತ್ತೆ ಇಂಪಾರ್ಟೆಂಟ್ ಅದು ಇರೋದು ಪಾರ್ಟಿ ವೇರ್ ಸಾಡಿ. ಸರೋಜ್ದು ಡೈಮಂಡ್ ಪೂರ್ತಿಯಲ್ಲಿ ಇರುತ್ತೆ, ಸರೋಜ್ದು ಡೈಮಂಡ್ ವರ್ಕ್ ಮತ್ತೆ ವಿಚಿತ್ರ ಸಿಲ್ಕ್ ಅಲ್ಲಿ ಫ್ಯಾಬ್ರಿಕ್ ಇರೋದು. ಅದು ಯಾವುದು ಲೇಡೀಸ್ ಹಾಕಿದ್ರೆ ಆ ರೀತಿ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಇರೋದು. ಅದು ಎಲ್ಲ ವಿಚಿತ್ರ ಸಿಲ್ಕ್ ಅಲ್ಲಿ ಫ್ಯಾಬ್ರಿಕ್ ಇರೋದು, ವರ್ಕ್ ಸರೋಜ್ದು ವರ್ಕ್ ಇರೋದು. ಆ ರೀತಿ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಮೇನ್ ಫೋಕಸ್ ನಮ್ದು ಏನಿರುತ್ತೆ ಬನಾರಸಿ ಕಾನ್ಸೆಪ್ಟ್ ಅಲ್ಲಿ. ಬನಾರಸಿಯಲ್ಲಿ ನೋಡಿ, ಇದು ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ಅದು ಪೂರ್ತಿನ ವಿವಿಂಗ್ದು ಕೆಲಸ ಇರುತ್ತೆ. ಅದರಲ್ಲಿ ಪ್ಯೂರ್ ಬನಾರಸಿ ಹೇಳಿದ್ರೆ ಆ ರೀತಿ ವಿವಿಂಗ್ದು ಇರುತ್ತೆ. ಅದರಲ್ಲಿ ಲಾಸ್ಟ್ ತಕ್ಷಣ ನೋಡಿದ್ರೆ ಪೂರ್ತಿ ಇರೋದು, ಅದು ಲೆಂತ್ ವೈಸ್ ಕ್ವಾಲಿಟಿ ವೈಸ್ ಯಾವುದು ಕಮ್ಮಿ ಬರಲ್ಲ ಅದು. ನೆಕ್ಸ್ಟ್ ಇನ್ನು ಒಂದು ಬ್ರೈಡಲ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ನೆಕ್ಸ್ಟ್ ಟ್ರೆಂಡಿಂಗ್ ನಡೀತಾ ಇದೆ ಬ್ರೈಡಲ್ ಕಾನ್ಸೆಪ್ಟ್ ಅಲ್ಲಿ ಸಾಡಿ ಇದೆಯಲ್ಲ ಇವಾಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ. ಆ ರೀತಿ ಫುಲ್ ಹ್ಯಾಂಡ್ ವರ್ಕ್ದು ಮತ್ತೆ ಕೆಲಸ ಇರೋದು. ಅದ್ರ ಮೇಲೆ ಡೈಮಂಡ್ ವರ್ಕ್, ಮೋತಿ ವರ್ಕ್, ಒಂದೊಂದು ಐಟಮ್ ಒಂದೊಂದು ಸಾಡಿ ಮೇಲೆ 4 ಇಂದ 5 ಕಾರಿಗರಿ ಇರುತ್ತೆ. ಆ ರೀತಿ ಕಾರಿಗರಿ ಮತ್ತೆ ಡಿಫ್ರೆಂಟ್ ಲುಕ್ ಅಲ್ಲಿ ಇರೋದು. ಅದು ಎಲ್ಲ ರೇಂಜ್ ನೋಡಿದ್ರೆ 1000 ಇಂದ ಕಮ್ಮಿ ರೇಂಜ್ ಇಂದ ಇರುತ್ತೆ. ಲುಕಿಂಗ್ ವೈಸ್ ಬಾರ್ಡರ್ ಕಟ್ ಟೈಪ್ ಇರುತ್ತೆ. ಫ್ಯಾಬ್ರಿಕ್ ನೋಡಿದ್ರೆ ಪ್ಯೂರ್ ಗ್ಯಾರಂಟೆಡ್ ಫ್ಯಾಬ್ರಿಕ್, ಎಷ್ಟು ಮಾಡಿದ್ರೆ ಯಾವುದು ಡೈಮಂಡ್ ಯಾವುದು ಟಚ್ ಆಗಲ್ಲ. ಅದು ಆ ರೀತಿ ಸಿಂಥೆಟಿಕ್ ಡೈಮಂಡ್ ಚಿಕ್ಕ ಡೈಮಂಡ್ ಇರುತ್ತೆ. ಪೂರ್ತಿ ನೋಡಿದ್ರೆ ಕಟ್ ವೈಸು ರಿಚ್ ಪಲ್ಲು ಟೈಪ್ ಹೇಳ್ತಾರೆ. ರಿಚ್ ಪಲ್ಲು ಅಲ್ಲಿ ಚಿಕ್ಕ ಬಾರ್ಡರ್ ಮತ್ತೆ ದೊಡ್ಡ ಬಾರ್ಡರ್ ಎರಡು ಕೆಲಸ ಇರುತ್ತೆ. ಅದರಲ್ಲಿ ಬಾರ್ಡರ್ ಅಲ್ಲಿ ನಾನು ನೋಡಿ ರೌಕಿಂಗ್ ಚೇಂಜ್ ಆಗ್ಬಿಡುತ್ತೆ. ಆ ರೀತಿ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಐಟಮ್ ಇರೋದು. ಮ್ಯಾನ್ ಇರೋದು ವಿಡಿಯೋ ಯೂಟ್ಯೂಬ್ ಅಲ್ಲಿ 10-20 ಜನ ಮಾಡ್ತಾರೆ, ಬಟ್ ಮ್ಯಾನ್ ಇರೋದು ಫ್ಯಾಬ್ರಿಕ್ದು ಗ್ಯಾರಂಟಿ ಮತ್ತೆ ಕ್ವಾಲಿಟಿದು. ಮತ್ತೆ ವಿಡಿಯೋ ಅಲ್ಲಿ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಬಗ್ಗೆ ಐಟಮ್ ಬಗ್ಗೆ, ಅದು ಮ್ಯಾನ್ ಇಂಪಾರ್ಟೆಂಟ್ ಇರೋದು. ವಿಡಿಯೋ 50 ಜನ ಮಾಡ್ತಾರೆ ಸೂರತ್ತಲ್ಲಿ, ಆ ರೀತಿ ನಾನು ಕೆಲಸ ಮಾಡಲ್ಲ. ಮ್ಯಾನ್ ಇಂಪಾರ್ಟೆಂಟ್ ಇರೋದು ಫ್ಯಾಬ್ರಿಕ್ ಮತ್ತೆ ಕ್ವಾಲಿಟಿ ವೈಸು. ನಮ್ಮ ಕ್ವಾಲಿಟಿ ಅಂದರೆ 6 ತಿಂಗಳು ಆದಮೇಲೆ ಯಾವಾಗ ಕಂಪ್ಲೇಂಟ್ ಬಂತು ಅಂದರೆ ನಾನು ರಿಟರ್ನ್ ತೊಗೊಳ್ತೀನಿ. ಯಾರು ಯೂಟ್ಯೂಬಲ್ಲಿ ಆ ರೀತಿ ಯಾರೂ ಹೇಳಲ್ಲ. ಅದೇ ರೀತಿ ನೆಕ್ಸ್ಟ್ ಕಾನ್ಸೆಪ್ಟ್ ಅದು ಪ್ಯೂರ್ ವೆಲ್ವೆಟ್ ಇರೋದು. ವೆಲ್ವೆಟಲ್ಲಿ ಡಬಲ್ ಸೈಡೆಡ್ ಕಲರ್, ಆ ರೀತಿ ಫುಲ್ ವೈಟ್ ಸ್ಟೋನ್ದು ಕೆಲಸ ಇರುತ್ತೆ. ಅದ್ರ ಮೇಲೆ ಅರೌಂಡು ಪೂರ್ತಿ ನೋಡಿದ್ರೆ 1500 ಡೈಮಂಡ್ದು ಕೆಲಸ ಇರುತ್ತೆ. ಅದ್ರ ಮೇಲೆ ಲುಕಿಂಗ್ ವೈಸ್ ನೋಡಿದ್ರೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇರೋದು. ಅದು ಲುಕ್ ನೋಡಿದ್ರೆ ಆ ರೀತಿ ಜನಗೆ ಒಂದು ಡಮ್ಮಿ ಸ್ಯಾಂಪಲ್ ಅಲ್ಲಿ ಹಾಕಿದ್ರೆ ಆ ರೀತಿ ನ್ಯೂ ಲುಕ್ ನೋಡಿದ್ರೆ ಪೂರ್ತಿ ಡಿಸೈನರ್ ಕಾನ್ಸೆಪ್ಟ್ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಾ ಇದೆ ಅದೇ ರೀತಿ ಪೂರ್ತಿ. ಅದು ಒಂದು ನೋಡಿದ್ರೆ ಪೂರ್ತಿ ಹೆವಿ ಕಾನ್ಸೆಪ್ಟ್ ಅಲ್ಲಿ, ಅದು ಎಲ್ಲ ಬ್ರೈಡಲ್ ಕಾನ್ಸೆಪ್ಟ್ ಇರೋದು. ನೆಕ್ಸ್ಟ್ ಇನ್ನು ಒಂದು ಇದು ನೋಡಿದ್ರೆ ಬನಾರಸಿಯಲ್ಲಿ ಜನ ಹೇಳ್ತಾರೆ ಬನಾರಸಿ ಟೈಪ್ ಅಲ್ಲಿ ನನಗೆ ಸಿಲ್ಕ್ ಬೇಸ್ ಅಲ್ಲಿ ಡೈಮಂಡ್ ಮತ್ತೆ ಆ ರೀತಿ ಕೆಲಸ ಬೇಕಾ.
ಅಂದರೆ ನಾನು ಇವಾಗ ನೆಕ್ಸ್ಟ್ ಅದು ನ್ಯೂ ಕಾನ್ಸೆಪ್ಟಲ್ಲಿ ಬರೋದು, ಅದು ಸಿಲ್ಕ್ ಅದರಲ್ಲಿ ಸಿಲ್ಕ್ ಫ್ಯಾಬ್ರಿಕ್ ಇರುತ್ತೆ. ಮತ್ತು ಅದ್ರ ಮೇಲೆ ಬಾರ್ಡರಲ್ಲಿ ನೋಡಿದ್ರೆ ಪೂರ್ತಿ ಡೈಮಂಡ್ದು ಕೆಲಸ ಮತ್ತು ಸೊರೋಸ್ದು ವರ್ಕ್ ಕೊಟ್ಟಿದ್ದೀನಿ ನಾನು. ಮತ್ತು ಬಾರ್ಡರ್ ಟೈಪ್ ನೋಡಿದ್ರೆ ಬಾರ್ಡರಲ್ಲಿ ಆಲ್ ಟೈಪ್ ವರ್ಕ್ ಇರೋದು. ಮತ್ತು ಪೂರ್ತಿ ಸಾಡಿಯಲ್ಲಿ ನೋಡಿದ್ರೆ ಪೂರ್ತಿ ಹೆವಿ ಕಾನ್ಸೆಪ್ಟಲ್ಲಿ ಇರೋದು. ಅದು ಎಲ್ಲ ನಮ್ಮ ಸ್ಪೆಷಲಿಟಿ. ಮೇನ್ ಇರೋದು ಫ್ಯಾಬ್ರಿಕ್ದು ಗ್ಯಾರಂಟಿ ಮತ್ತು ಕ್ವಾಲಿಟಿದು ಗ್ಯಾರಂಟಿ ಮತ್ತು ನ್ಯೂ ಟ್ರೆಂಡಿಂಗಲ್ಲಿ. ಅದು ನೋಡಿದ್ರೆ ನೆಟ್ ಟೈಪಲ್ಲಿ ವರ್ಕ್. ಅದು ನೋಡಿ ಬ್ರೈಡಲ್ ಪೂರ್ತಿ ಲೆಂತ್ 6:30 ಕಟ್ಟು ಫುಲ್ ವರ್ಕ್ ಇರೋದು ಸೀರೆಯಲ್ಲಿ. ಅದು ನಾನು ಒಂದಿಲ್ಲ ಎರಡಿಲ್ಲ, ಅದು ಎಲ್ಲ ಬನಾರಸಿ ಕಾನ್ಸೆಪ್ಟ್ದು ಮೇನ್ ಇರೋದು. ಅದು ಎಲ್ಲ ಪೂರ್ತಿ ನಾನು ಅಷ್ಟನ್ನು ಸ್ಟೋಕ್ ಇಟ್ಕೊಂಡು ನಮ್ಮ ಹತ್ರ ಇವಾಗ ನೆಕ್ಸ್ಟ್ ನಾನು ಒಂದು ರೀಲ ಮಾಡಿದ್ದೀನಿ. 550 ನಾವು ರೆಡಿ ಟು ವೇರ್ ಸಾಡಿನ ಇಟ್ಟಿದ್ದೀನಿ. ಮತ್ತು ಏನಾಗುತ್ತೆ ಸೀರೆಯಲ್ಲಿ ತುಂಬ ಜನ ಆನ್ಲೈನ್ ಪರ್ಚೇಸ್ ಮಾಡ್ತಾರೆ, ಆಫ್ಲೈನ್ ಪರ್ಚೇಸ್ ಮಾಡ್ತಾರೆ. ನಾವು ಅವ್ರಿಗೆ ಹೇಳ್ತೀನಿ, ಫಸ್ಟ್ ಟೈಮ್ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರು ಒಂದ್ಸಲ ಸೂರತಲ್ಲಿ ವಿಸಿಟ್ ಮಾಡಿ. ಸೂರತ್ ಯಾವುದು ದೊಡ್ಡ ಮ್ಯಾನ್ ಇರೋದು ಸೀರೆಯಲ್ಲಿ ಮ್ಯಾನುಫ್ಯಾಕ್ಚರ್ ಅಲ್ಲೇ ಆಗತ್ತೆ ಸೂರತಲ್ಲಿ. ಯಾವ ಕರ್ನಾಟಕದಿಂದ ನಮ್ಮ ವಿಡಿಯೋ ನೋಡ್ಬಿಟ್ಟು ಇಲ್ಲೇ ಬರ್ತಾ ಇದ್ದಾರೆ ಅವ್ರಿಗೆ ಏನು ಕನ್ಫ್ಯೂಷನ್ ಇರುತ್ತೆ, ಟಿಕೆಟ್ ವೈಸ್ ಏನು ಇಶ್ಯೂಸ್ ಇರುತ್ತೆ, ಆ ನಂಬರ್ ಸ್ಕ್ರೀನಲ್ಲಿ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ರೀತಿ ಬರಬೇಕು ಅದನ್ನು ನಾನು ಹೇಳ್ತೀನಿ. ಅದು ಎಲ್ಲ ಅವ್ರು ನನಗೆ ಪರ್ಸ್ನಲ್ ಆಗಿ ಫೋನ್ ಮಾಡ್ಬೋದು. 2 ನಂಬರ್ ನಂದೇನೆ ಇರುತ್ತೆ. ಯಾಕೆ ಅವ್ರಿಗೆ ಫಸ್ಟ್ ಟೈಮ್ ಬರುತ್ತೆ, ಯಾಕೆ 2000 ಕಿಲೋಮೀಟರ್ ದೂರಾಗೆ ಇದೆ. ಅದು ಇಲ್ಲೇ ಬಂದರೆ ಅವ್ರಿಗೆ ಅರ್ಥ ಆಗಲ್ಲ ಯಾವ ರೀತಿ ಬರಬೇಕು, ಯಾವ ಥರ ಬರಬೇಕು. ತುಂಬ ಜನ ಬರ್ತಾನೆ ಇರುತ್ತೆ. ಆ ವಿಡಿಯೋಲಿ ನಾನು ಒಂದು ಶಾರ್ಟ್ ರೀಲ್ ಆ್ಯಡ್ ಮಾಡ್ತೀನಿ. ಇವಾಗ ಕರ್ನಾಟಕದಿಂದ ಒಂದು 10 ಗಂಟೆಗೆ ಕಸ್ಟಮರ್ ಬರ್ತಾ ಇದ್ದಾರೆ. ಯಾಕೆ ಇವಾಗ ಪೀಕ್ ಸೀಸನಲ್ಲಿ ಇರೋದು. ಮೇನ್ ಸೀಸನಲ್ಲಿ ಏನಾಗುತ್ತೆ ಅಂದರೆ ಸಾಯಂಕಾಲ ಒಂದು ಮಧ್ಯಾಹ್ನ ಒಳಗೆ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾನು ಬೆಳಗ್ಗೆ 8 ಗಂಟೆಗೆ ಬಂದು ಅದು ವಿಡಿಯೋ ಮಾಡ್ತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಇರೋದು ಅದು ನೋಡಿ. ಇನ್ನೂ ಒಂದು ಡಾರ್ಕ್ ಶೇಡಲ್ಲಿ ಬನಾರಸಿ ಮತ್ತು ಪೂರ್ತಿ ಬಾಕ್ಸ್ ಟೈಪ್. ಅದು ಡಿಸೈನ್ ಅದು ಇನ್ನೂ ಒಂದು ಡಿಸೈನ್ ಕೊಟ್ಬಿಟ್ಟಿದ್ದೀನಿ ನಾನು ಬನಾರಸಿಯಲ್ಲಿ. ಪೂರ್ತಿ ಲುಕಿಂಗ್ ವೈಸು ಮತ್ತು ಫ್ಯಾಬ್ರಿಕ್ ವೈಸ್ಲಿ ಅದು ನಾನು ಪೂರ್ತಿ ಗ್ಯಾರಂಟೆಡ್ ಇರುತ್ತೆ. ಅದು ಬನಾರಸಿ ಕಾನ್ಸೆಪ್ಟಲ್ಲಿ ಏನು ಕಾನ್ಸೆಪ್ಟ್ ಇದೆ ಅದೇ ರೀತಿ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನ್ಯೂ ಕಾನ್ಸೆಪ್ಟ್ ಮೇನ್ ಇರೋದು ಸೌತಲ್ಲಿ ಹೋಗುತ್ತೆ ರನ್ನಿಂಗಲ್ಲಿ ಕಾಟನ್ನು ಬನಾರಸಿ. ನಾನು ಅದೇ ಐಟಮಲ್ಲಿ ಫೋಕಸ್ ಮಾಡ್ತೀನಿ. ಇನ್ನೂ ಒಂದು ನ್ಯೂ ಬ್ರೈಡಲ್ ಕಾನ್ಸೆಪ್ಟ್ ನಾನು ಎಷ್ಟು ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿ. ಅದು ಎಲ್ಲ 1500-1000 ರೇಂಜ್ ಒಳಗಡೆನೆ ಸ್ಟಾರ್ಟಿಂಗ್ ಇದೆ ನಮ್ಮದು ಬ್ರೈಡಲ್ ಕಾನ್ಸೆಪ್ಟಲ್ಲಿ ನೋಡಿದ್ರೆ. ಆ ರೀತಿ ನ್ಯೂ ಕಾನ್ಸೆಪ್ಟಲ್ಲಿ ಇನ್ನೂ ಬೇಜಾನಿಗೆ ಐಟಮ್ಗಳು ಇದೆ. ಯಾಕೆ ಒಂದು ವಿಡಿಯೋಲಿ ಎಲ್ಲ ವೆರೈಟಿ ತೋರ್ಸೋಕ್ಕೆ ಆಗಲ್ಲ. ಅದೇ ರೀತಿ ಇನ್ನೂ ಒಂದು ನೋಡಿ ಸಿಲ್ಕ್ ಫ್ಯಾಬ್ರಿಕಲ್ಲಿ. ಅದು ಫ್ಯಾಬ್ರಿಕ್ ಇರೋದು ಸಿಲ್ಕ್ ಮತ್ತು ವರ್ಕ್ ಇರೋದು ಪೂರ್ತಿ ಹೆವಿ ಕಾನ್ಸೆಪ್ಟ್. ಅದು ಅದರಲ್ಲಿ ಎಂಬ್ರಾಯ್ಡ್ರಿದು, ಸೀಕ್ವೆನ್ಸ್ದು, ಡೈಮಂಡ್ ವರ್ಕು, ಆ ರೀತಿ ಒಂದೊಂದು ಸಾಡಿಯಲ್ಲಿ ನಾನು 4-5 ವರ್ಕ್ ಎಲ್ಲ ಕೊಡ್ತಾ ಇದ್ದೀನಿ. ಆ ರೀತಿ ಫುಲ್ ಸಾಡಿ ನೋಡಿದ್ರೆ ಫುಲ್ ಹೆವಿ ಕಾನ್ಸೆಪ್ಟಲ್ಲಿ ಮೇನ್ ಇರೋದು. ಪೂರ್ತಿ ಸಾಡಿ ಬಗ್ಗೆ ಮತ್ತು ಡಿಟೇಲ್ ಆಗಿ ಯಾಕೆ ವಿಡಿಯೋಲಿ ಹೇಳ್ತಾರೆ ಅದೇ ಮೇನ್ ಇಂಪಾರ್ಟೆಂಟ್ ಇರೋದು. ಅದು ಇನ್ನೂ ಒಂದು ನೋಡಿ ಕಾಟನ್ ಬೇಸಲ್ಲಿ ಪಲ್ಲು ಇರೋದು ನೋಡಿದ್ರೆ ಲುಕಿಂಗ್ ವೈಸು ನ್ಯೂ. ಅದು ಪೂರ್ತಿ ಹೆವಿ ಬನಾರಸಿ ಕಾನ್ಸೆಪ್ಟ್. ಅದು ದೊಡ್ಡ ಪಟ್ಟ ಇರೋದು, ಅದರಲ್ಲಿ ಚಿಕ್ಕ ಪಟ್ಟನೇ ಬರುತ್ತೆ. ತುಂಬ ಜನ ದೊಡ್ಡ ಪಟ್ಟ ಪ್ರಿಫೇರ್ ಮಾಡ್ತಾರೆ, ತುಂಬ ಜನ ಚಿಕ್ಕ ಪಟ್ಟ ಪ್ರಿಫೇರ್ ಮಾಡ್ತಾರೆ. ಅದಕ್ಕೆ ನಾನು 2 ವೆರೈಟಿ ಕೊಟ್ಟಿದ್ದೀನಿ. ನಮ್ಮ ಹತ್ರ ಎಲ್ಲ ವೆರೈಟಿಯಲ್ಲಿ ಸಿಗುತ್ತೆ. ನಮ್ಮ ಹತ್ರ ಬನಾರಸಿ ಕಾನ್ಸೆಪ್ಟಲ್ಲಿ ಸ್ಟಾರ್ಟಿಂಗ್ 199 ಇದೆ. ಓನ್ಲಿ 199, 350 ಆ ರೀತಿ ನ್ಯೂ ಹೆವಿ ಕಾನ್ಸೆಪ್ಟ್. ನಮ್ಮ ಹತ್ರ 3000 ತಕ್ಷಣ ಯಾರಿಗೆ ಡಿಸೈನರ್ ಕಾನ್ಸೆಪ್ಟಲ್ಲಿ ಬನಾರಸಿ ಬೇಕಂದರೆ ಅದನ್ನ ರೆಡಿಯಲ್ಲಿ ಅವೈಲೇಬಲ್ ಸಿಗುತ್ತೆ. ಇನ್ನೂ ಒಂದು ಬ್ರೈಡಲ್ ಕಾನ್ಸೆಪ್ಟು ಪೂರ್ತಿ 3 ಫ್ಯಾಬ್ರಿಕ್ ಮತ್ತು ಒಂದು ಸ್ಟಿಚ್. ಮೇನ್ ಇರೋದು ಬ್ರೈಡಲ್ ಕಾನ್ಸೆಪ್ಟಲ್ಲಿ ಡೈಮಂಡ್ದು ಕೆಲಸ ಹೆಂಗಿರುತ್ತೆ, ಸ್ಟಿಚ್ದು ಕೆಲಸ ಹೆಂಗಿರುತ್ತೆ, ಯಾತಿ ಮೇಲೆ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಫೋಕಸ್ ಮಾಡ್ತೀನಿ. ಪೂರ್ತಿ ಹೆವಿ ಕಾನ್ಸೆಪ್ಟಲ್ಲಿ ನೋಡಿದ್ರೆ 3,500-5,500 ತಕ್ಷಣ ಡೈಮಂಡ್ ಎಲ್ಲ ಇರುತ್ತೆ. ಮೇನ್ ಇದು ಒಂದು ಐಟಮ್ ನಮ್ಮ ಅಂಗಡಿಗೆ 4-5 ಸಲ ರಿಪೀಟ್ ಆಗಿದೆ. ಅದರದ್ದು ಹೆಸರನ್ನು ನಾನು ಹೇಳ್ತೀನಿ. ಹೊಸಕ್ಕಲ್ಲಿ 2ನೇ ವೆರೈಟಿ ಬಂದಿದೆ. ಅದೇ ರೀತಿ ನೆಕ್ಸ್ಟ್ ಅದು ರನ್ನಿಂಗ್ ಐಟಮ್ ಇರೋದು ನಮ್ಮ ಹತ್ರ ಬನಾರಸಿಯಲ್ಲಿ. ಅದು ಪೂರ್ತಿ ಸಿಂಥೆಟಿಕ್ ಕಾಟನಲ್ಲಿ ಇರೋದು. ಅದು ಬನಾರಸಿ ಕಾನ್ಸೆಪ್ಟಲ್ಲಿ ಪೂರ್ತಿ ಸಾಡಿ ನೋಡಿದ್ರೆ ಲುಕಿಂಗ್ ಲೆಂತ್
ಯಾವುದು ರೀತಿಯಲ್ಲಿ ಕಮ್ಮಿ ಸಿಗಲ್ಲ. ಅದೇ ರೀತಿ ನೆಕ್ಸ್ಟ್ ಏನಿರೋದು ಕಾಟನ್ ಬೇಸ್. ನೆಕ್ಸ್ಟ್ ಇವಾಗ ಸಮ್ಮರ್ ಸೀಸನ್ ಬರ್ತಾ ಇದೆ, ಅದನ್ನ ಕಾಟನ್ ಬೇಸ್ ಅಲ್ಲಿ ಏನೇನ್ ಸಾಡಿ ಬರುತ್ತೆ ಅದನ್ನ ನಾನು ಸ್ವಲ್ಪ ಅದು ತೋರಿಸ್ಬಿಡ್ತೀನಿ. ನಮ್ಮ ಹತ್ರ ಯಾವ ರೇಂಜ್ ಅಲ್ಲಿ ಕಾಟನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ 150 ಇಂದ ಕಾಟನ್ ಸಾಡೀಸ್, ಆ ರೀತಿ ಪ್ರಿಂಟೆಡ್ ಕಾಟನ್, ಸಿಂಥೆಟಿಕ್ ಕಾಟನ್, ಆಲ್ ವೆರೈಟಿಯಲ್ಲಿ ಕಾಟನ್ಸ್ ಎಲ್ಲ ಸಿಗುತ್ತೆ. ಮತ್ತೆ ಯಾರಿಗೆ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಯಾರು ಹೇಳ್ತಾರೆ ನಮ್ಗೆ ಕ್ಯಾಟ್ಲಾಗ್ ಐಟಮ್ ಕ್ಯಾಟ್ಲಾಗ್ ವೈಸ್ ಬೇಕಂದ್ರೆ ಆ ರೀತಿ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಆಲ್ ವೆರೈಟಿಯಲ್ಲಿ ಏನಿರುತ್ತೆ ನಾನು ಅದನ್ನೇ ತೋರಿಸ್ಬಿಡ್ತೀನಿ. ಒಂದು ಕ್ಯಾಟ್ಲಾಗ್ ಓಪನ್ ಮಾಡಿ ತೋರಿಸ್ತೀನಿ, ಅವ್ರಿಗೆ ಐಡಿಯಾ ಆಗುತ್ತೆ. ಜನ ಏನು ಕಾಟನಲ್ಲಿ 5-6 ತುಂಬ ಜನ ಪ್ರಿಪೇರ್ ಎಂಟು ಮಾಡಲ್ಲ, ಅದಕ್ಕೆ ನಾನು ಒಂದು ಶಾರ್ಟ್ಲಿ ಒಂದು 5-6 ಆ ರೀತಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಪೂರ್ತಿ ಗೋಲ್ಡ್ದು ವಿವಿಂಗ್ ಗೋಲ್ಡ್ದು ಕೆಲಸ ಇರುತ್ತೆ ಅದ್ರ ಮೇಲೆ. ಅದರಲ್ಲಿ ಸಿಲ್ವರ್ ಬುಟ್ಟಿ ಮತ್ತು ಗೋಲ್ಡ್ ಬುಟ್ಟಿಯಲ್ಲಿನ ಎರಡು ಅಲ್ಲಿ ವೆರೈಟಿ ನಮ್ಮ ಹತ್ರ ಸಿಗುತ್ತೆ. ಆ ರೀತಿ ಫುಲ್ ನೋಡಿದ್ರೆ ನೀವು ಅದು ಎಲ್ಲ ಪೂರ್ತಿ ಕ್ಯಾಟ್ಲಾಗ್ ಐಟಮ್ದು, ಪೂರ್ತಿ ಗೋಡೌನ್ ಇರೋದು ನಮ್ಮ ಕ್ಯಾಟ್ಲಾಗ್ ಐಟಮ್ದು. ಅದು ಎಲ್ಲ ಸ್ಯಾಂಪಲಿಂಗ್ ನೋಡಿದ್ರೆ ಹೆವಿ ಕಾನ್ಸೆಪ್ಟಲ್ಲಿ ಬ್ರೈಡಲ್ಲು ಮತ್ತು ಅದು ಇನ್ನೂ ಒಂದು ಪೀಸ್ ನೋಡಿ ಕಾನ್ಸೆಪ್ಟ್ ಇರೋದು ಸಿಂಥೆಟಿಕ್ ಕಾಟನಲ್ಲಿ ಡಿಸೈನರ್ ಕಾನ್ಸೆಪ್ಟ್. ಅದು ಸಿಂಥೆಟಿಕ್ ಕಾಟನಲ್ಲಿ ಡಿಸೈನರ್ ಕಾನ್ಸೆಪ್ಟು. ಆ ರೀತಿ ಕಾನ್ಸೆಪ್ಟ್ ಯಾರಿಗೆ ಬೇಕಂದ್ರೆ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇನ್ನು ನೆಟ್ ಕಾಟನಲ್ಲಿ ನೋಡಿದ್ರೆ ಡಿಸೈನರ್ ಕಾನ್ಸೆಪ್ಟು ಪೂರ್ತಿ ಹೆವಿ ರೇಂಜಲ್ಲಿ ಮೇನ್ ಇರೋದು. ಅದು ಇಂಪಾರ್ಟೆಂಟ್ ವರ್ಕ್ದು ಕೆಲಸ ಹೆಂಗಿರುತ್ತೆ ಅದು ಎಲ್ಲ ಪೂರ್ತಿ ಸ್ಯಾಂಪಲಿಂಗ್ ಇದೆ. ನೆಕ್ಸ್ಟ್ ವಿಡಿಯೋಲಿ ಇನ್ನೂ ನಾನು ವೆರೈಟಿ ತೊಗೊಂಡು ಬರ್ತಾನೆ ಇರ್ತೀನಿ. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ, ಜೈ ಕರ್ನಾಟಕ.